ಡಿಸಿಎಂ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಗಲಭೆ ಆರೋಪಿಗಳ ಪೋಷಕರು ಬಂದಿದ್ರು. ತಮ್ಮವರನ್ನ ಜೈಲಿಂದ ರಿಲೀಸ್ ಮಾಡುವಂತೆ ಹೇಳಿಕೊಂಡಿದ್ದು ಡಿಕೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಕೂಡ ಜನಸ್ಪಂದನ ಕಾರ್ಯಕ್ರಮ ನಡೆಸಿದರು. ಹಲಸೂರಿನ ಕಾಲೇಜು ಮೈದಾನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆದಿದ್ದು, ಈ ಜನಸ್ಪಂದನಕ್ಕೆ ಡಿಜೆಹಳ್ಳಿ ಹಾಗೂ ಕೆಜಿಹಳ್ಳಿ ಗಲಭೆ ಆರೋಪಿಗಳ ಸಂಬಂಧಿಕರು ಆಗಮಿಸಿದ್ರು. ಇದೇ ವೇಳೆ ಮಾತನಾಡಿದ ಆರೋಪಿಗಳ ಕುಟುಂಬದವರು, ನಮಗೆ ತುಂಬಾ ಸಮಸ್ಯೆಯಾಗಿದೆ, ನಮ್ಮವರನ್ನ ಬೇಗ ರಿಲೀಸ್ ಮಾಡಲಿ ಅಂತ ಮನವಿ ಮಾಡ್ತೇವೆ ಅಂದ್ರು. ಸರ್, ಆದಷ್ಟು ಬೇಗ ಅವ್ರು ಎಲ್ರಿಗೆ ರಿಲೀಸ್ ಮಾಡ್ಕೊಂಡ್ಬೇಕಂತ ನಾವು ಮನವಿ ಮಾಡ್ತೀವಿ ಅಷ್ಟೇ. ಬೇರೆ ನಮ್ಮ ಹತ್ರ ಏನಿಲ್ಲ ಸರ್. ನಮಗೆ ಮನೆಯಲ್ಲಿ ನಮ್ಮ ತಮ್ಮ ಬಂದ್ಬಿಟ್ರೆ ಅದೇ ಸಾಕು. ಅದೇ ಮನವಿ ಮಾಡೋಕ್ಕೆ ಇಲ್ಲಿ ಬಂದಿರೋದು. ಅಷ್ಟು ದೂರಿನಿಂದ ನಾವು ಬಂದು ಇಲ್ಲಿ ನಿಂತ್ಕೊಂಡಿರೋದು. ನಾವು ಕಾಯ್ತಾ ಇದ್ದೀವಿ ಅವ್ರಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಅದೇ ನಮ್ದು ಮನವಿ. ಆದಷ್ಟು ಬೇಗ ಅವನಿಗೆ ರಿಲೀಸ್ ಮಾಡಬೇಕು, ಏನಿದೆ ಕೇಸ್ ಕ್ಲೋಸ್ ಮಾಡಬೇಕಂತ ನಾವು ಮನವಿ ಮಾಡ್ತೀವಿ. ಆರೋಪಿಗಳ ಕುಟುಂಬದವರ ಸಮಸ್ಯೆ ಆಲಿಸಿದ ಡಿಸಿಎಂ ಡಿಕೆ ಮನವಿ ಸ್ವೀಕರಿಸಿದ್ರು. ನಂತರ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಏನೇ ಮಾಡಿದ್ರೂ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು, ಎಲ್ಲ ನೋಡಿಕೊಂಡು ನ್ಯಾಯ ಒದಗಿಸುತ್ತೇವೆ ಅಂತ ಹೇಳಿದ್ರು. ನಾವು ಕಾನೂನು ಅಡಿಯಲ್ಲೇ ಡಿಜಿಹಳ್ಳಿದಿರ್ಬೋದು ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಕ್ಕೆ ಬರೋದಿಲ್ಲ. ಲೀಗಲ್ ಆಗಿ ಆಗ ಬಿಜೆಪಿ ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರಕ್ಕಾಗ್ತಾ ಇಲ್ಲ. ಪುಲಕೇಶಿನಗರ ಶಾಸಕ ಎಸಿ ಶ್ರೀನಿವಾಸ್ ಮಾತನಾಡಿ, ಯಾರು ಪ್ರಕರಣದಲ್ಲಿ ಇಲ್ಲವೋ ಅವರನ್ನ ಬಿಡುಗಡೆ ಮಾಡಿ ಅಂದ್ರು. ಕಾನೂನು ಕೋರ್ಟಲ್ಲಿದೆ. ನಮ್ಮ ಮನವಿ ಏನಂದ್ರೆ, ಯಾರು ಈ ಕೇಸಲ್ಲಿ ಭಾಗಿಯಾಗಿಲ್ವೋ ಅಂಥವ್ರನ್ನ ಬಿಡುಗಡೆ ಮಾಡಿ ಅಂತ ನಮ್ಮನ್ನು ಒತ್ತಾಯ ಇದೆ. ನೀವು ಯಾರು ಕಾನೂನು ಕ್ರಮದಲ್ಲಿ ಯಾರು ತಪ್ಪಿತಸ್ಥರು ನೀವೇನೇನ ಮಾಡ್ಕೊಳ್ಳಿ, ಯಾರು ಭಾಗ್ಯ ಇಲ್ದವ್ರನ್ನ ಯಾಕೆ ಒಳಗಡೆ ಇಟ್ಟಿದ್ದೀರಾ, ಅವ್ರಿಗೆ ಬಿಡುಗಡೆ ಮಾಡಿ. ಇಷ್ಟೇ ಅಲ್ಲ, ವೃದ್ಧ ದಂಪತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳದಲ್ಲೇ ಧನ ಸಹಾಯ ಮಾಡಿದ್ರು. ಅವರ ಕಷ್ಟ ಆಲಿಸಿ ಅಂಧ ದಂಪತಿಗೆ ಬಿಪಿಎಲ್ ಕಾರ್ಡ್ ತಲುಪಿಸುವಂತೆ ಡಿಸಿಗೆ ಸೂಚನೆ ಕೊಟ್ಟರು. ಬಿಜೆಪಿ ಅವಧಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದ ಡಿಜೆಹಳ್ಳಿ ಕೆಜಿಹಳ್ಳಿ ಪ್ರಕರಣದ ಆರೋಪಿಗಳ ಬಿಡುಗಡೆಗೆ ಪೋಷಕರು ಒತ್ತಾಯಿಸುತ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಗಲಭೆ ಸಂಬಂಧ 2 ಮಾದರಿಯಲ್ಲಿ ಕೇಸ್ ದಾಖಲಾಗಿತ್ತು. ಒಂದು ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ. ಬೆಂಗಳೂರಿನ ಡಿಜೆಹಳ್ಳಿ ಕೆಜಿಹಳ್ಳಿ ಘಟನೆ ಸಂಬಂಧಪಟ್ಟ ಹಾಗೆ ಗಲಾಟೆ ಸಂಬಂಧಪಟ್ಟ ಹಾಗೆ 2 ಮಾದರಿಯಲ್ಲಿ ಕೇಸ್ ದಾಖಲಾಗಿತ್ತು. ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ, ಸರ್ಕಾರಿ ವಾಹನಗಳಿಗೆ ಹಾನಿ, ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸ್. ಒಟ್ಟು 72 FIR ದಾಖಲಿಸಿ 422 ಮಂದಿಯನ್ನ ಬಂಧಿಸಲಾಗಿತ್ತು. ಈ ಗಲಾಟೆಯಲ್ಲಿ 422 ಆರೋಪಿಗಳಲ್ಲಿ 365 ಜನರಿಗೆ ಜಾಮೀನು ಸಿಕ್ಕಿದೆ. ಮಾಹಿತಿ ಪ್ರಕಾರ ಇನ್ನೂ 57 ಜನರಿಗೆ ಜಾಮೀನು ಸಿಕ್ಕಿಲ್ಲ. 72 ಕೇಸ್ಗಳ ಪೈಕಿ 3 ಕೇಸ್ NIA ತನಿಖೆ ನಡೆಸಿದೆ. ಈ ಕೇಸ್ನಲ್ಲಿ UAPA ಸೆಕ್ಷನ್ ಹಾಕಲಾಗಿದೆ. ಹೀಗಾಗಿ ಹೈಕೋರ್ಟ್ನಲ್ಲೂ ಕೂಡ ಈ 57 ಜನರಿಗೆ ಬೇಲ್ ಸಿಕ್ಕಿಲ್ಲ. ಸೊ ಇದು ಈ ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಆದಂಥ ಗಲಾಟೆ ಸಂಬಂಧಪಟ್ಟ ಹಾಗೆ 422 ಮಂದಿಯನ್ನು ಆಲ್ಮೋಸ್ಟ್ ಬಂಧಿಸಿರೋದು. ಸೊ ಅದರಲ್ಲಿ 57 ಜನರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದಿರುವಂಥವ್ರು, ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿರುವಂಥವ್ರು ಹೇಳ್ತಿರೋದು, ನಮ್ಮವರು ಅಮಾಯಕರು, ಅವ್ರನ್ನ ದಯವಿಟ್ಟು ಬಿಡುಗಡೆಗೊಳಿಸಿ ಅಂತ.